ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕುಡ್ಲದ ಪೊಣ್ಣು ಸೌಮ್ಯ. ಸವಿ ಸೋಜಿಗ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಗರದ ಜಂಜಾಟದಿಂದ ಸ್ವಲ್ಪ ದೂರ, ಹಸಿರಿನಿಂದ ಆವೃತವಾದ ಬೆಟ್ಟ, ತಂಪಾದ ಗಾಳಿ, ಪಕ್ಷಿಗಳ ಕಲರವ ಇವೆಲ್ಲದರ ಮಧ್ಯೆ ನೆಲೆಸಿರುವ ಒಂದು ಸುಂದರ ಶಿವಕ್ಷೇತ್ರ ಬಂಟ್ವಾಳ ತಾಲೂಕಿನ ಕರಿಂಜೆಯ ಶ್ರೀ ಕರಿಂಜೇಶ್ವರ ದೇವಸ್ಥಾನ. ಕರಿಂಜೇಶ್ವರ ದೇವಸ್ಥಾನವು ಬಂಟ್ವಾಳ ತಾಲೂಕಿನ ಕರಿಂಜೆ ಗ್ರಾಮದಲ್ಲಿದೆ. ಮಂಗಳೂರು ಕಡೆಯಿಂದ ಬರುವವರು ರಸ್ತೆ ಮಾರ್ಗವಾಗಿ ಬಂಟ್ವಾಳದ ಕಡೆಯಿಂದ ಬಂದು ಕರಿಂಜೆಯತ್ತ ಪ್ರಯಾಣಿಸಬಹುದು. ರೈಲಿನಲ್ಲಿ ಬರುವವರಿಗೆ ಬಂಟ್ವಾಳ ರೈಲು ನಿಲ್ದಾಣ ಸಮೀಪದ ಆಯ್ಕೆಯಾಗಿದ್ದು, ಅದು ದೇವಸ್ಥಾನದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರು ರೈಲ್ವೆ ನಿಲ್ದಾಣವು ಪ್ರಮುಖ ಸಂಪರ್ಕ ಕೇಂದ್ರವಾಗಿದೆ. ದೇವಸ್ಥಾನದ ಬೆಟ್ಟದ ಬುಡದವರೆಗೂ ರಸ್ತೆ ಸಂಪರ್ಕವಿದೆ. ಕರಿಂಜೆ ಬಸ್ ನಿಲ್ದಾಣದಿಂದ ದೇವಸ್ಥಾನದ ಪಾರ್ಕಿಂಗ್ ಪ್ರದೇಶದವರೆಗೆ ಸ್ಥಳೀಯ ಆಟೋ ಸೌಲಭ್ಯ ಕೂಡ ಇದೆ. ಬನ್ನಿ, ಇಂದು ನಮ್ಮ ಸವಿಸೋಜಿಗ ಪ್ರಯಾಣದಲ್ಲಿ ಈ ಪವಿತ್ರ ಕ್ಷೇತ್ರದ ದರ್ಶನದ ಜೊತೆಗೆ ಇಲ್ಲಿನ ಅದ್ಭುತ ಪ್ರಕೃತಿ ಸೌಂದರ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಕರಿಂಜೇಶ್ವರ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರಿಂಜೆಯಲ್ಲಿ ಬೆಟ್ಟದ ಮೇಲಿರುವ ಪವಿತ್ರ ಕ್ಷೇತ್ರ. ಇಲ್ಲಿನ ಪ್ರಮುಖ ಆರಾಧ್ಯ ದೇವರು ಶ್ರೀ ಕರಿಂಜೇಶ್ವರ ಅಂದರೆ ಶಿವ. ಬೆಟ್ಟದ ಮಧ್ಯಭಾಗದಲ್ಲಿ ಪಾರ್ವತಿ ದೇವಿಯ ಸನ್ನಿಧಾನವಿದ್ದು, ಮೇಲ್ಭಾಗದಲ್ಲಿ ಶಿವನ ಸನ್ನಿಧಾನವಿದೆ. ಪಾರ್ವತಿ ದೇವಿಯ ಸನ್ನಿಧಿಯವರೆಗೆ ವಾಹನಕ್ಕೆ ಹೋಗಲು ಅವಕಾಶವಿದ್ದು, ಅಲ್ಲಿಂದ ಶಿವನ ದೇವಸ್ಥಾನದವರೆಗೆ ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ಮೆಟ್ಟಿಲು ಹತ್ತುತ್ತಾ ಹೋದಂತೆ ಕೆಳಗೆ ಕಾಣಿಸುವ ಹಸಿರು ಪರಿಸರ, ಸುತ್ತಲೂ ಬೀಸುವ ತಂಪಾದ ಗಾಳಿ ಮತ್ತು ನಿಧಾನವಾಗಿ ಹೆಚ್ಚಾಗುವ ಆಧ್ಯಾತ್ಮಿಕ ವಾತಾವರಣ ಇವೆಲ್ಲ ಸೇರಿ ಈ ಪ್ರಯಾಣವನ್ನು ಕೇವಲ ದೇವಸ್ಥಾನ ಭೇಟಿ ಮಾತ್ರವಲ್ಲ, ಒಂದು ಪ್ರಕೃತಿ ಅನುಭವವಾಗಿಯೂ ಮಾಡುತ್ತದೆ. ಮೇಲಕ್ಕೆ ತಲುಪಿದ ನಂತರ ಸಿಗುವ ನೋಟವಂತೂ ನಿಜಕ್ಕೂ ಮನಮೋಹಕ. ಎಲ್ಲೆಡೆ ಹಸಿರ ಬೆಟ್ಟಗಳು, ಮರಗಿಡಗಳ ನಡುವೆ ಬೀಸುವ ತಂಗಾಳಿ, ಪ್ರಕೃತಿಯ ನಿಶ್ಶಬ್ದತೆ. ಒಂದು ಕ್ಷಣ ಇಲ್ಲೇ ಕುಳಿತು ಈ ಪ್ರಕೃತಿಯನ್ನು ನೋಡುತ್ತಿದ್ದರೆ ಮನಸ್ಸಿನಲ್ಲಿರುವ ಒತ್ತಡಗಳೆಲ್ಲ ನಿಧಾನವಾಗಿ ಕಡಿಮೆಯಾಗುವ ಅನುಭವವಾಗುತ್ತದೆ. ಅದಕ್ಕಾಗಿಯೇ ಕರಿಂಜೇಶ್ವರ ಕ್ಷೇತ್ರ ಭಕ್ತರಿಗೆ ಮಾತ್ರವಲ್ಲ, ಪ್ರಕೃತಿ ಪ್ರಿಯರಿಗೂ ಇಷ್ಟವಾಗುವ ತಾಣ. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ದೇವಸ್ಥಾನದ ಸುತ್ತಮುತ್ತ ಕಾಣಸಿಗುವ ಮಂಗಗಳು. ದೇವಸ್ಥಾನದಲ್ಲಿ ಮಧ್ಯಾಹ್ನದ ಪೂಜೆಯ ನಂತರ ಮಂಗಗಳಿಗೆ ಅನ್ನ ನೀಡುವ ಸಂಪ್ರದಾಯವೂ ಇದೆ. ಇಲ್ಲಿನ ಮಂಗಗಳ ಗುಂಪಿನಲ್ಲಿ ಕರಿಂಜದಡ್ಡ ಎಂದು ಕರೆಯಲ್ಪಡುವ ಹಿರಿಯ ಮಂಗ ಮೊದಲು ಅನ್ನ ಸ್ವೀಕರಿಸುತ್ತದೆ ಎಂಬ ಸ್ಥಳೀಯ ನಂಬಿಕೆಯೂ ಇದೆ. ಹಾಗಾಗಿ ಇಲ್ಲಿ ಬರುವಾಗ ಆಹಾರ ಪದಾರ್ಥಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವುದಕ್ಕಿಂತ ದೇವಸ್ಥಾನದ ನಿಯಮಗಳನ್ನು ಪಾಲಿಸುವುದು ಮತ್ತು ಮಂಗಗಳಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವುದು ಉತ್ತಮ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಂದ ವಾತಾವರಣ ಇನ್ನಷ್ಟು ಭಕ್ತಿಮಯವಾಗುತ್ತದೆ.
ರಥೋತ್ಸವ ಸೇರಿದಂತೆ ವಿವಿಧ ಆಚರಣೆಗಳು ಕೂಡ ಇಲ್ಲಿ ನಡೆಯುತ್ತವೆ. ಕರಿಂಜೇಶ್ವರಕ್ಕೆ ಭೇಟಿ ನೀಡಲು ಮಳೆಗಾಲದ ಸಮಯ ಮತ್ತು ಮಳೆಗಾಲದ ನಂತರದ ಅವಧಿ ವಿಶೇಷವಾಗಿ ಸುಂದರವಾಗಿರುತ್ತದೆ. ಈ ಸಮಯದಲ್ಲಿ ಬೆಟ್ಟದ ಸುತ್ತಮುತ್ತ ಹಸಿರು ಇನ್ನಷ್ಟು ಕಂಗೊಳಿಸುತ್ತದೆ. ಆದರೆ ಮೆಟ್ಟಿಲುಗಳು ಮಳೆಯ ಕಾರಣ ಜಾರುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಹತ್ತಬೇಕು. ಬೇಸಿಗೆಯಲ್ಲಿ ಬರುವವರು ಬೆಳಗಿನ ಸಮಯದಲ್ಲಿ ಬೆಟ್ಟ ಹತ್ತುವುದು ಉತ್ತಮ. ತಂಪಾದ ವಾತಾವರಣದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚು ಆನಂದಿಸಬಹುದು. ದೇವಸ್ಥಾನ ಬೆಳಗ್ಗೆ ಸುಮಾರು 9ರಿಂದ ಮಧ್ಯಾಹ್ನ 12ವರೆಯವರೆಗೆ ಮತ್ತು ಸಂಜೆ 5ವರೆಯಿಂದ 6ವರೆಯವರೆಗೆ ತೆರೆದಿರುತ್ತದೆ. ಭೇಟಿ ಮಾಡುವ ದಿನದ ನಿಖರ ಪೂಜಾ ಮತ್ತು ದರ್ಶನ ಸಮಯವನ್ನು ದೇವಸ್ಥಾನದಲ್ಲಿ ಮುಂಚಿತವಾಗಿ ಖಚಿತಪಡಿಸಿಕೊಳ್ಳುವುದು ಉತ್ತಮ. ಪ್ರಕೃತಿಯ ಮಡಿಲಿನಲ್ಲಿ ಶಿವನ ದರ್ಶನ ಪಡೆಯಬೇಕೆಂದಿರುವವರು ದಕ್ಷಿಣ ಕನ್ನಡದ ಈ ಅದ್ಭುತ ಕ್ಷೇತ್ರವನ್ನು ನಿಮ್ಮ ಬಕೆಟ್ ಲಿಸ್ಟ್ನಲ್ಲಿ ಖಂಡಿತ ಸೇರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಸುಂದರ ಸ್ಥಳಗಳ ಪರಿಚಯಕ್ಕಾಗಿ ನಮ್ಮ ಸವಿಸೋಜಿಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತೊಂದು ಸುಂದರ ತಾಣದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಓಂ ನಮಃ ಶಿವಾಯ.